ಅದರಿಂದ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಹೊರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿ ಎಲ್ಲ ಹೇಳಿದ್ದಲ್ಲ, ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ, ಅದು ಇನ್ನೂ ಮುಂದುವರಿತದೆ ಅದರಲ್ಲಿ. ಹೀಗಾಗಿ ಈ ಮುಂದೊಂದು ಹೇಳಿದ್ದೆ ನಾನು, ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು. ಎಲ್ಲರೂ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದೇ. ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ಕೂತಾಗ ನಾನು ಕೋಡಿಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು. ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದೆಯಾ ಅಂದರು. ಉಮಾಪತಿ ಅಂತ ಟಿ ವಿನೇನು ಹೇಳ್ತಿದ್ದ, ದರ್ಶನ್ಗೆ ಅವನು ಗಲಾಟೆ ಆಗಿತ್ತಲ್ಲ, ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು. ಈಗ ನಾನು ಭಾಳ ಸಾಹುಕಾರರಾಗಿದ್ದೀನಿ, ಅವನ ಜಗಳಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ ಅಂತಲೇ ಹೇಳ್ತಾ ಇದ್ದ ಟಿ ವಿನಲ್ಲಿ. ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕರೆಯದೇ ವಸ್ತ್ರದಾನ ಮಾಡಿದರು, ನಿಮಗೆಲ್ಲ ಸೇರಿಸಿದರು, ಪಾದ ಪೂಜೆ ಮಾಡಿದರು, ಗುರು ವಂದನೆ, ಲವ್ ಅಡ್ವೊಕೇಟು, ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ. ಕರಿಬೇಕು, ಕರಿಬಾರ್ದು ಅಂತೇನಿಲ್ಲ. ಮತ್ತು ಕರೆದೇ ಬರೋನು ಯಾರು? ಕರೆಯದೇ ಬರುವವನ ಯಾರಪ್ಪ? ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ, ತಕ್ಷಣ ಬರೋದೇ ಕೋಪ, ಸಡನ್ ಕೋಪ ಬಂದ್ಬಿಡುತ್ತೆ. ಕರೆಯದೇ ಬರುವವನ, ಬರೆಯದೇ ಓದುವನ, ಬರೆಯದೇ ಇಲ್ಲ, ಅವನು ಓದ್ತಾನೇ ಇರ್ತಾನೆ. ಯಾರು? ಕಣ್ಣು ಬರೆಯುತ್ತಾ? ಅದು ಓದುತ್ತೆ. ಬರಿಗಾಲಲ್ಲಿ ನಡೆಯುವನ, ಬರಿಗಾಲಾಗ ಕಳ್ಳ ಬತ್ತಾನೆ, ಬಾಕಿ ಜಬ್ಲಕ್ಕೆ ಆಗೋದಲ್ಲ. ಮತ್ತು ಯಾರು ಬರಿಗಾಲ ನಡೆಯುವನು? ಮನಸ್ಸು. ಒಳಗೆ ಮನಸ್ಸಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ದು ಮನಸ್ಸು. ಈ ಮೂರನ್ನು ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ನೀರಿನಲ್ಲಿ 21 ಲಕ್ಷ, ಗಾಳಿಯಲ್ಲಿ 21 ಲಕ್ಷ, ಭೂಮಿಯಲ್ಲಿ 21 ಲಕ್ಷ, 21 ಲಕ್ಷ, 84 ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ. ಕೋಟಿ 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 ವರ್ಷ ಆಯ್ತು ಮನುಷ್ಯ ಜನ್ಮ ಬರಬೇಕಾದ್ರೆ. ಗಾಯಿ, ಹದ್ದು ಕರಿತೀವಲ್ಲ, ಭೂಮಿಲಿ, ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು? 84 ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು. ಇದು ಕಡೆಯ ಜನ್ಮ. ಅದಕ್ಕೆ ದಾಸರು ಹೇಳಿರು, ಮಾನವ ಜನ್ಮ ಹಾಳು ಮಾಡಿಕೊಳ್ರಪ್ಪ ಹುಚ್ಚಪ್ಪಗಳಿರ, ಇಂಥ ಜನ್ಮ ಸಿಕ್ಕಿತೇನ್ರಪ್ಪ ಅಂತ. ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ, ಕೋಪ ಇಟ್ಟ, ಆಸೆ ಇಟ್ಟ, ದ್ವೇಷ ಇಟ್ಟ, ಅಸೂಯೆ ಇಟ್ಟ, ಸಂತೋಷ ಇಟ್ಟ. ಇವೆಲ್ಲವನ್ನು ಗೆದ್ದು ನಂತಕ್ಕೆ ಬಂದ. ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದಕ್ಕೋಗೋದೆ ಕೋಟ್ಯಾನುಗಟ್ಟಲೆ. ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು. ಈ ಜನ್ಮ ನಾವಿದ್ದಾಗ ಅರಿಷಡ್ಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ನಾವು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ. ಆ ಘಟನೆಗಳನ್ನ ಜನ ಹೇಳ್ಕೊಡ್ತಾರ, ಸಾಯ ವಿದ್ಯಾರು ಹೇಳ್ಕೊಡ್ತಾರ, ಯಾರು ಹೇಳ್ಕೊಡಲ್ಲ. ಯಾಗ ಸಾಯಬೇಕು, ಯಾಗ ಇರಬೇಕು. ನಮ್ಮಲ್ಲಿ 100 ವರ್ಷ ಆದರೂ 200 ವರ್ಷ ಕಥೆಗಳು ಹೇಳ್ತಾರೆ. ಅತಿರಥ, ದಶರಥ, ಮಹಾರುಷ 600 ವರ್ಷ ಇದ್ದರು, ಅವರು ಉತ್ತಾರೆ. 1000 ವರ್ಷ ಇದ್ದರು ಉತ್ತಾರೆ, ಹರಿಶ್ಚಂದ್ರಲ್ಲ. ಆದರೆ ನಮಗೆ ಇವತ್ತು 40-50 ವರ್ಷಕ್ಕೆ ಆಗ್ತಾಯಿಲ್ಲ. ಯಾತಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ. ಪ್ರಕೃತಿಯಿಂದ ಬರುವಂಥ ಗಿಡಗಳು ಪಡ್ಕೊಳ್ತಾ ಇಲ್ಲ. ಹಾಗಾಗಿ ಆಯುಷ್ಯ ಕ್ಷೀಣಿಸ್ತಾ ಇದೆ. ಕ್ಯಾನ್ಸರ್ ರೋಗಗಳು ಬಂದು, ಹೃದಯ ಬೇನೆಗಳು ಬಂದು. ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಏನು ಕೊಡ್ತಾರೆ? ಹೂವು ಪ್ರಸಾದ ಕೊಡ್ತಾರೆ. ಅದನ್ನು ಏನು ಮಾಡ್ತೀರಾ?
ಗಂಡಸು ಕಿವಿಗೆ ಇಟ್ಕೊಳ್ತಾನೆ, ಹೆಣ್ಮಕ್ಳು ತುರುಬಿಗೆ ಇಟ್ಕೊಳ್ತಾಳೆ. ನಾವೇನಂತೀವಿ, ಕಿವಿಗೆ ಹೂ ಬಿಟ್ಟ ನಿಮ್ಮನ್ನು ಅಂತೀವಿ. ಕಿವಿಗೆ ಹೂ ಬಿಡ್ಕೊಂಬ ತಮಾಷೆ ಮಾಡ್ತೀವಿ. ಕಿವಿಗೆ ಯಾರು ಹೂ ಇಟ್ಕೊಂಡು ಹೋದ್ರೆ ಅವ್ನು ದಡ್ಡ, ಅವನಿಗೇನು ಗೊತ್ತಿಲ್ಲ, ನೋಡಿ ಬಿಡ್ಕೊಂಬಂದನು ಕಿವಿ ಹೂವು. ಅವನು ದಡ್ಡಲ್ಲ, ಹೇಳೋರು ದಡ್ಡರು. ಆ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ, ರಸ ಬರ್ತದೆ. ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ, ಔಷಧಿ ಆಗ್ತದೆ. ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತದೆ, ಅದು ನರಗಳಿಗೆ ಕೊಡ್ತದೆ, ಕಣ್ಣುಗಳಿಗೆ ಕೊಡ್ತದೆ. ಕಿವಿಗೆ ಹೂ ಬಿಡೋದು ದಡ್ಡ ಲಕ್ಷಣ ಅಲ್ಲ, ನಮ್ಮ ಸನಾತನ ಪದ್ಧತಿಯಿಂದ ಬಂದದೆ. ನಾವು ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ. ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿ ಇಟ್ಕೊಂತಾರಲ್ಲ, ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ. ಕಿವಿ ಶ್ರವಣ ದೋಷ ಬರೋದಿಲ್ಲ, ಮತ್ತು ನರಗಳಿಗೆ ಮೆದುಳಿಗೆ ಹೋಗ್ತದೆ. ಅದು ಮೆದುಳಿಗೆ ಹೋದರೆ ಮೆದುಳು ಮೆಮರಿ ಕಮ್ಮಿ ಆಗೋದಿಲ್ಲ. ಕಣ್ಣುಗಳಿಗೆ ಬರ್ತದೆ ನರಗಳು, ಕಣ್ಣಿನ ದೋಷ ಬರೋದಿಲ್ಲ. ನಮ್ಮ ಹಿರಿಯರು ದಡ್ಡರಲ್ಲ, ಅವರು ಬುದ್ಧಿವಂತರು. ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು. ನಾವಿವತ್ತೇನಂತೀವಿ, ಟೀಕೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ, ಅಲ್ಲಿ ಬರುವಂಥ ಹೂವಿನ ವಾಸನೆ, ಆ ರಸ ಏನಾಗ್ತದೆ, ಪಶ್ಚಿಮ ಚಕ್ರ ಅಂತ ಆಗ್ತದೆ. ನಾವಿಗಳಲ್ಲಿ ಬರ್ತದೆ, ಷಟ್ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ. ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ, ಆ ವಾಸನೆ ಪ್ರಭಾವ ಬೀರ್ತದೆ, ಶಾಂತಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನರನಾಡುಗಳು ಶುಭ್ರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ. ಇಲ್ಲಿಂದಲೇ ಮೆದುಳಿಗೆ ಬರೋದು, ಮೆದುಳಿಂದಲೇ ಕೆಲವು ರಕ್ತ ಹೋಗೋದು. ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಇವತ್ತು ಹೂ ಮುಡಿಯೋರೇ ಇಲ್ಲ, ಹೂ ಮುಡಿಯೋದು ಫ್ಯಾಷನ್ ಅಂತ ಕಾಲ ಬಂದಿದೆ. ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ, ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದೇ ಹೊರತು ಕೆಟ್ಟದಾಗ್ತಕ್ಕಂಥದ್ದಲ್ಲ. ಅವೆಲ್ಲ ದೂರ ಆಗ್ತಾ ಇದೆ. ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಬೇಕು, 5 ಸ್ಟಾರ್ ಹಾಸ್ಪಿಟ್ಲ್ ಬೇಕು. ದುಡಿತೀರಾ ಭಾಳ ದುಡಿತೀರಾ, ಗಳಿಸ್ತೀರಾ, ಕೊನೆಗೆ ಎಲ್ಲಿ ಕೊಡ್ತೀರಾ? ಡಾಕ್ಟ್ರಿಗೆ ಕೊಡ್ತೀರಾ. ದುಡಿದದ್ದು ಯಾಕೆ? ಹಗಲು ರಾತ್ರಿ ದುಡಿದ್ರಿ, ಭಾಳಷ್ಟು ದುಡಿದ್ರಿ, ಸಂಪಾದನೆ ಮಾಡಿರಿ, ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ. ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು, ಯಾಕೆ ಬದುಕಬೇಕು? ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು